ಹಲಸನ್ನು ಬಿಡಿಸ್ತಾ ಇದ್ದಾರೆ ನೋಡಿ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ನೋಡಿ, ಹಲಸನ್ನು ನಮ್ಮಮ್ಮ ತರಿಸಿದ್ರು. ಅವ್ರಿಗೆ ಒಬ್ಬರು ಹಣ್ಣಿನ ಕಡೆಯವ್ರು ಪರಿಚಯ ಇದ್ದಾರೆ ಅಂತ ಹೇಳಿದ್ನಲ್ಲ, ಅವರು ಎಷ್ಟು ಚೆನ್ನಾಗಿದೆ ನೋಡಿ. ಘಮ್ ಅಂತ ಇದೆ, ದೊಡ್ಡ ದೊಡ್ಡ ತೊಳೆ ಇದೆ. ತುಂಬಾ ರುಚಿಯಾಗಿತ್ತು. ಸೊ ನಾವು ಕೂಡ ಸಂಜೆ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಕೈಗೆ ಹಾಗೆ ಚಾಕುಗೆಲ್ಲ ಎಣ್ಣೆ ಹಚ್ಕೊಂಡು ಕಟ್ ಮಾಡ್ತಾ ಬಿಡಿಸ್ಕೋಬೇಕು. ತುಂಬಾ ರುಚಿಯಾಗಿತ್ತು ಸ್ನೇಹಿತರೆ ಹಣ್ಣು. ಸೊ ನೋಡಿ, ಇಲ್ಲಿ ನೋಡಿ ಸ್ನೇಹಿತರೆ, ಎಷ್ಟು ಬಂದಿದೆ ಹಲಸಿನ ಹಣ್ಣು. ಎಷ್ಟು ದೊಡ್ಡ ದೊಡ್ಡ ತೊಳೆ ಇದೆ ನೋಡ್ಬೋದು ನೋಡಿ. ಬೀಜ ಬೆಂಡೆಕಾಯಿ ನೋಡಿ, ಸಣ್ಣದಾಗಿ ಹೆಚ್ಚಿಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ಪಲ್ಯನೂ ಮಾಡ್ಬೋದು, ಬಟ್ ಇವತ್ತು ನಾನು ಚಟ್ನಿ ಮಾಡ್ತಾಯಿದ್ದೀನಿ. ಇದರಿಂದ ಬೆಂಡೆಕಾಯಿ ಚಟ್ನಿ. ಸೊ ಬನ್ನಿ, ಇದು ಸ್ವಲ್ಪ ಲೋಳ ಎಲ್ಲ ಕಡಿಮೆ ಆಗೋವರೆಗೂ ಹುರಿದ್ಬಿಟ್ಟು ನಂತರ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಬೆಂಡೆಕಾಯಿ ಹುರಿದಿದೆ. ತುಂಬಾ ಕಪ್ಪಗೆ ಮಾಡಬೇಡಿ, ಸ್ವಲ್ಪ ಅದು ಕೂಲ್ ಆಗಬೇಕು. ಆರಿದ್ಮೇಲೆ ಹಿಂಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಬೆಂಡೆಕಾಯಿ ಚಟ್ನಿ ಮಾಡೋದಕ್ಕೆ ಬೆಂಡೆಕಾಯಿನ ಹುರ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ಒಂದು 7ರಿಂದ 8 ಹಸಿಮೆಣಸಿಕಾಯಿ, ಹಾಗೆ ಒಂದು ಅರ್ಧ ಬಟ್ಲಷ್ಟು ನೋಡಿ ಹುರಿದಿರೋ ಶೇಂಗಾ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಅಲ್ಲ ಜಾಸ್ತಿ ಇದೆ, ನಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೋಬೋದು. ಮತ್ತು ಸ್ವಲ್ಪ ಕೊತ್ತಂಬರಿ. ಇವಾಗ ಮೆಣಸಿಕಾಯಿ ಮತ್ತು ಹಸಿಮೆಣಸಿಕಾಯಿ, ಅಲ್ಲ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಶೇಂಗಾ ಸ್ವಲ್ಪ ಹುರಿದಿದ್ದಿದೆ ನೋಡಿ, ಹುರಿದಿದ್ದೆ ತೊಗೊಳ್ಳಿ. ಚಪಾತಿ ಮಾಡಿದ್ವಿ, ಅದೇ ತೆವೆಗೆ ನೋಡಿ ಮೆಣಸಿಕಾಯಿನ ಹಾಕ್ತಾಯಿದ್ದೀನಿ ನೋಡಿ. ಒಂದು ಇಂಚಷ್ಟು ನಾನು ಹಸಿ ಅಲ್ಲನ ಬಳಸ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋದು. ಇದರಲ್ಲಿ ನಾವು ಉಳ್ಳಾಗಡ್ಡೆದು ಏನೂ ಬಳಸಲ್ಲ, ಸೊ ಚೆನ್ನಾಗಿ ಅನಿಸುತ್ತೆ. ಇಷ್ಟನ್ನು ಹಾಕಿ ನೋಡಿ ಸ್ವಲ್ಪ ಫ್ರೈ. ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದು ಆ್ಯಕ್ಚುಲಿ ನನಗೆ ಅದನ್ನು ನನ್ನ ಫ್ರೆಂಡ್ ಹೇಳಿದ್ದು, ಏನು ಮಾಡಿದ್ರಿ ಅಂತ ಕೇಳಿದ. ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಇದು ಹುರಿದಿದೆ, ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೂಲ್ ಆದಮೇಲೆ ರುಬ್ಕೊಳ್ಳಿ. ಸ್ವಲ್ಪ ನೋಡಿ, ಕೊತ್ತಂಬರಿ ಕೂಡ ಎಲ್ಲ ಹಾಕಿ ಬೆಚ್ಚ ಮಾಡಿದೆ. ಇದನ್ನು ಕೂಡ ಮಿಕ್ಸಿ ಮಾಡಿ. ಅದಕ್ಕೇ ಸ್ವಲ್ಪ ಶೇಂಗಾ ಹಾಕಿದ್ದೀನಿ ನೋಡಿ, ಅದು ಬಿಸಿ ಆಗಲಿ ಅಂತ ಅಷ್ಟೆ. ಕರೆಕ್ಟಾಗುತ್ತಲ್ಲ, ಆಗುತ್ತೆ. ಇವಾಗ ಮಿಕ್ಸಿಗೆ ನೋಡಿ ಜೀರಿಗೆ ಸ್ವಲ್ಪ, ಹಾಗೆ ನೋಡಿ ಉಪ್ಪು, ರುಚಿಗೆ ಉಪ್ಪನ್ನು ನೋಡಿ. ಇದು ಆರಿದೆ, ಸ್ವಲ್ಪ ಇದನ್ನು ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇದು ನೋಡಿ, ಈ ಥರ ಆಗಿದೆ. ಇವಾಗ ಇದಕ್ಕೆ ನೋಡಿ ಶೇಂಗಾ
ಅಂದರೆ ಸ್ವಲ್ಪ ಎಷ್ಟು ತೊಗೊಂಡಿದ್ದೀನಲ್ಲ ಅಷ್ಟು ಶೇಂಗಾನ ಬಳಸ್ತಾಯಿದ್ದೀನಿ ನೋಡಿ. ಇವಾಗ ಶೇಂಗಾ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೋಡಿ ಹುರಿದಿರುವಂಥ ಬೆಂಡೆಕಾಯಿನ ಸೇರಿಸ್ತಾಯಿದ್ದೀನಿ. ಖಾರ ಕಡಿಮೆ ಅನಿಸಿದ್ರೆ ಹಸಿಮೆಣಸಿಕಾಯಿನ ಸೇರಿಸ್ಕೋಬೋದು. ಸೊ ನೋಡಿ ಇವಾಗ ಬೆಂಡೆಕಾಯಿನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಪೇಸ್ಟಾಗಿ ರುಬ್ಕೋಬೇಡಿ, ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ರವೆ ರವೆ ಅಂತಾರಲ್ಲ ತರ್ತರಿಯಾಗಿ, ಆ ಥರ ರುಬ್ಕೊ. ನೋಡಿ ಬೆಂಡೆಕಾಯಿ ಹಿಂಡಿ ರೆಡಿ. ಇದಕ್ಕೆ ಸ್ವಲ್ಪ ನೋಡಿ ಅದೇ ಬಾಣಲೆಗೆ ಮತ್ತೆ ಒಗ್ಗರಣೆ ಕಟ್ಕೋತಾ ಇದ್ದೀನಿ ನಾನು. ಪಾತ್ರೆ ಬಿಸಿ ಆದ್ಮೇಲೆ ನೋಡಿ ಸ್ವಲ್ಪ ಎಣ್ಣೆ, ನೋಡಿ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆ ನೋಡಿ ಸ್ವಲ್ಪ ಉದ್ದಿನಬೇಳೆ. ಏನಾಗಲ್ಲ, ಕಪ್ಪಗಿದ್ರು ಆಮೇಲೆ ಹೋಗುತ್ತೆ. ಸ್ವಲ್ಪ ಕೆಂಪಗಾಗಬೇಕು ಉದ್ದಿನಬೇಳೆ. ಸಾಸಿವೆ ಸಿಡಿತಾ ಇದೆ ನೋಡಿ. ಇದಾಗಿದೆ. ಇದಕ್ಕೆ ನೋಡಿ ಬೆಂಡೆಕಾಯಿನ ಸೇರಿಸ್ತೀನಿ. ಗ್ಯಾಸ್ನ ಆಫ್ ಮಾಡಿ. ಬೆಂಡೆಕಾಯಿ ಹಿಂಡಿ ರೆಡಿ. ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ನೋಡಿ ಸ್ನೇಹಿತರೆ, ಬೆಂಡೆಕಾಯಿ ಹಿಂಡಿ ರೆಡಿಯಾಗಿದೆ. ಹೇಗೆ ಕಾಣಿಸ್ತಿದೆ ಅಂತ ಒಂದ್ಸಲ ಟ್ರೈ ಮಾಡಿ, ತಿನ್ನೋಕೆ ತುಂಬಾ ರುಚಿಯಾಗಿರುತ್ತೆ. ಸೊ ಬನ್ನಿ, ಪ್ಲೇಟ್ ರೆಡಿ ಆದಮೇಲೆ ತೋರಿಸ್ತೀನಿ. ನೋಡಿ ಚಪಾತಿ, ಇದು ಹೆಸರು ಕಾಳು ಪಲ್ಯ ಮೊಳಕೆ ತರಿಸಿದ್ನು, ಹಾಗೆ ಬೆಂಡೆಕಾಯಿ ಹಿಂಡಿ ನೋಡಿ. ಇದಾಗಿತ್ತು ಮಧ್ಯಾಹ್ನ ಊಟ. ಇದ್ರ ಜೊತೆಗೆ ಅನ್ನ ಸಾಂಬಾರು. ಸೊ ನಿಮಗೂ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಸೊ ಎಲ್ರಿಗೂ ಧನ್ಯವಾದಗಳು.